ಇದೇ ದಿನಾಂಕ 22/3/2025 ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತಿನಿಂದ ಒಂದು ವರ್ಷದ ಕಾಲದವರೆಗೆ ಉಚಿತವಾಗಿ ಹೆಣ್ಣು ಮಗು ಜನಿಸಿದರೆ ಉಚಿತವಾಗಿ ನಾರ್ಮಲ್ ಡೆಲಿವರಿ ಮತ್ತು ಸಿಸರಿನ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಅದನ್ನೇ ಒಂದು ಕಾರಣಕ್ಕೋಸ್ಕರ ನಾಳೆ 22ನೇ ತಾರೀಕು ಪ್ರೋಗ್ರಾಮ್ ಇರೋದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ಇವತ್ತು ಕರೆದಿದ್ದೀವಿ. ನಮ್ಮಲ್ಲಿ ಹೊಸದಾಗಿ ಡಾಕ್ಟರ್ ಐಶ್ವರ್ಯ ಹೊನವಾಡ್ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರು MBBS MS OBG ಏಮ್ಸ್ ರಾಯ್ಪುರ್ ಅಂದರೆ ಪ್ರತಿಷ್ಠಿತ ಒಂದು ಮೆಡಿಕಲ್ ಕಾಲೇಜಲ್ಲಿ ಅವರು ಒಂದು MS ಅಂದರೆ ಗೈನಕಾಲಜಿಸ್ಟ್ ಡಿಗ್ರಿಯನ್ನು ಕೋರ್ಸನ್ನು ಮುಗಿಸಿ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ. ಅದು ಇಂಡಿ ಜನತೆಯ ಒಂದು ಏನಂತಾರೆ ಒಳ್ಳೆ ಇದು ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಅಂತ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಕಲಿತು ಈ ತಾಲೂಕಾ ಪ್ಲೇಸಲ್ಲಿ ಬಂದು ಕೆಲಸ ಮಾಡೋದು ಅಪರೂಪ, ಅದು ವಿರಳ. ಅದು ಮೇಡಮ್ ಅವ್ರು ಮನಸ್ಸು ಮಾಡಿ ನಮ್ಮ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದಾರೆ. ನಾವು ಉಚಿತವಾಗಿ ಹೆರಿಗೆ ಮಾಡ್ತಿದ್ದೀವಿ. ಇದೆಲ್ಲ ಕಾನ್ಸೆಪ್ಟ್ಗಳನ್ನ ಕೇಳಿದಾಗ ಅವ್ರಿಗೆ ತುಂಬಾ ಖುಷಿಯಾಗಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಸರ್. ಅದಕ್ಕೋಸ್ಕರ ಇದೇ 22ನೇ ತಾರೀಕಿನಿಂದ ನಾವು ಈ ಒಂದು ಇದನ್ನ ಹೆಣ್ಣು ಮಗು ಹುಟ್ಟಿದರೆ ಫ್ರೀ ಡೆಲಿವರಿ ಮತ್ತು ಸಿಸೇರಿಯನ್ ಅನ್ನ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ಏನು ಉದ್ದೇಶ, ಯಾಕೆ ಹೆಣ್ಣು ಮಗು ಹುಟ್ಟಿದರೆ ನಾವು ಇದನ್ನ ಫ್ರೀ ಆಗಿ ಮಾಡ್ತಿದೀವಿ ಅಂತಂದ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಡತನ ರೇಖೆಗಿಂತ ಕೆಳಗಿನವರು ತುಂಬಾ ಜಾಸ್ತಿ ಜನ ಇದ್ದಾರೆ ನಮ್ಮ ತಾಲೂಕು ಆಗಿರ್ಬೋದು, ಸುತ್ತಮುತ್ತಲ ತಾಲೂಕಿನಲ್ಲಿ. ಆಮೇಲೆ ಭ್ರೂಣ ಹತ್ಯೆ ಸಂಪೂರ್ಣವಾಗಿ ತೊಡೆದೋಗ್ಬೇಕು, ಭ್ರೂಣ ಹತ್ಯೆ ಆಗ್ಬಾರ್ದು. ಈ ಒಂದು ಗಡಿ ಭಾಗಗಳಲ್ಲಿ ಭ್ರೂಣ ಹತ್ಯೆ ತುಂಬಾ ಜಾಸ್ತಿ ಇತ್ತು ಮೊದಲು, ಈಗ ನಿಯಂತ್ರಣಕ್ಕೆ ಬಂದಿದೆ. ಆದ್ರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಜೀರೋ ಆಗ್ಬೇಕು ಭ್ರೂಣ ಹತ್ಯೆ ಅನ್ನೋ ಒಂದು ನಮ್ದು ಉದ್ದೇಶ. ಎರಡನೇದ್ದು, ಹೆಣ್ಣು ಮಗುವಿನ ಆರೋಗ್ಯದ ನೆರವಿಗೆ ನಮ್ಮ ಸಹಾಯ ಹಸ್ತ. ಹೆಣ್ಣು ಮಗು ಹುಟ್ಟಿದ್ರೆ ಅದ್ರ ಮುಂದಿನ ನಾವು ಫ್ರೀಯಾಗಿ ಮಾಡಿಕೊಟ್ರೆ ಅವ್ರ ಮುಂದಿನ ಆರೈಕೆ ಮತ್ತು ಆರೋಗ್ಯಕ್ಕಾಗಿ ಅದೇ ದುಡ್ಡನ್ನ ಅವ್ರು ಬಳಸ್ಕೋಬಹುದು. ಅದಕ್ಕೋಸ್ಕರ ಇದು ನೆರವಿನ ಹಸ್ತ ಆಗುತ್ತೆ ಅಂತ ನಮ್ದೊಂದು ಉದ್ದೇಶ. ಹೆಣ್ಣು ಮಗುವಿಗೆ ವಿಶೇಷ ಸ್ಥಾನಮಾನ ನೀಡಬೇಕೆಂಬ ಒಂದು ಉದ್ದೇಶ. ಈ ಒಂದು ಫ್ರೀ ಮಾಡೋದ್ರಿಂದ ಹೆಣ್ಣು ಮಗುವಿನ ಹುಟ್ಟಿದ ತಾರತಮ್ಯ ತಾತ್ಸಾರಗಳೆಲ್ಲ ಹೋಗ್ತವೆ. ಯಾರು ಕೂಡ ತಾರತಮ್ಯ ತಾತ್ಸಾರಗಳನ್ನ ಇಟ್ಕೋಬಾರ್ದು. ಹೆಣ್ಣು ಮಗು ಹುಟ್ಟಿದ್ರು ಕೂಡ ಫ್ರೀಯಾಗಿ ನಾವು ಡೆಲಿವರಿ ಆಗ್ತದೆ ಅನ್ನೋ ಒಂದು ಜನರಲ್ಲಿ ಕಾನ್ಸೆಪ್ಟ್ ಬರಬೇಕು, ಜನರಲ್ಲಿ ತಲೆಯಲ್ಲಿ ಬರಬೇಕು. ಯಾರು ಕೂಡ ಅದನ್ನ ಹೋಗಿ ಪ್ರೀ ಚೆಕ್ ಮಾಡ್ಕೊಳ್ಳೋದಾಗ್ಲಿ, ಹೆಣ್ಣು ಮಗು ಇದೆಯಾ ಗಂಡು ಮಗು ಇದೆಯಾ ಚೆಕ್ ಮಾಡುವಂತ ತಾತ್ಸಾರನೇ ಬರಬಾರ್ದು. ಎಲ್ಲರೂ ಕೂಡ ಮಗು ಹುಟ್ಟಿದ್ರೆ, ಹೆಣ್ಣು ಹುಟ್ಟಿದ್ರೆ ಫ್ರೀ ಅಂತ ಇರುತ್ತೆ, ಫ್ರೀಯಾಗಿ ಮಾಡಿಸ್ಕೊಂಡು ಹೋಗ್ಲಿ. ಗಂಡು ಹುಟ್ಟಿದ್ರೆ ಅವರು ಏನ್ ಹಾಸ್ಪಿಟಲ್ ಚಾರ್ಜಸ್ ಇರುತ್ತೆ ಅದನ್ನ ಅವ್ರು ಪೇ ಮಾಡ್ತಾರೆ. ಇದೊಂದು ನಮ್ದೊಂದು ಉದ್ದೇಶ ಸರ್. ಇದನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ತಮ್ದೆಲ್ಲ ಸಹಕಾರ ಬೆಂಬಲ ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.